ಈ ಪೆಟ್ಟಿಗೆ ನಿಮ್ದೇ ಅಲ್ವಾ? ಈ ಪೆಟ್ಟಿಗೆ ನಿನ್ಗೆ ಎಲ್ಲಿ ಸಿಕ್ತು? ಹೇಳ್ತೀನಿ. ನಾನ್ ಬೆಳಿಗ್ಗೆ ಜಾಗಿಂಗ್ ಹೋಗ್ತಿದ್ದಾಗ ಕುಮಾರು ಈ ಪೆಟ್ಟಿಗೆನ ಅವ್ರ ಲಗೇಜ್ ಜೊತೆ ತಗೊಂಡು ಅವಸರವಾಗಿ ನನಗೆ ಎದುರಾಗಿ ಹೋಗ್ತಿದ್ರು. ನಾನು ಅವ್ರನ್ನ ನೋಡ್ದೆ. ಅವ್ರು ನನ್ನ ಮಾತಾಡಿಸ್ತಾರನ್ನ ಅಂದ್ಕೊಂಡ್ರೆ ನೋಡಿದ್ರು ನೋಡ್ದವ್ರ ಹಾಗೆ ಹೊರಟೋಗ್ತಿದ್ರು. ನನಗೆ ಯಾಕೋ ಅನುಮಾನ ಬಂತು. ನಾನೇ ಅವ್ರ ಹತ್ರ ಹೋಗಿ ಅವ್ರನ್ನ ತಡೆದು ಈ ಪೆಟ್ಟಿಗೆ ತಾತಂದಲ್ವಾ ಅಂತ ಕೇಳಿದ ತಕ್ಷಣ ಅವ್ರು ಏನ್ ಮಾಡಿದ್ರು ಗೊತ್ತಾ? ನಮ್ಮಿಬ್ರಿಗೂ ಹೊಡೆದಾಟ ಆಗ್ತಿದ್ದಾಗ ಜನ ಸೇರೋಕ್ ಶುರು ಮಾಡಿದ್ರು. ಕುಮಾರ್ ಹೆದರ್ಕೊಂಡು ಈ ಪೆಟ್ಟಿಗೆನ ಅಲ್ಲೇ ಬಿಟ್ಟು ಹೊರಟೋದ. ನಾನಿದನ್ನ ಇಲ್ಲಿಗೆ ತಗೊಂಡ್ ಬಂದೆ. ನಿಜವಾಗ್ಲೂ ನೀನ್ ದೇವರಾಗಿ ಬಂದ್ಯಪ್ಪ. ಇಲ್ಲಾಂದ್ರೆ ಲಕ್ಷಾಂತರ ರೂಪಾಯಿ ಒಡವೆ ಕೈ ಬಿಟ್ಟು ಹೋಗ್ತಿತ್ತು. ನೋಡ್ರು, ಇಂಥ ಒಳ್ಳೆ ಹುಡುಗನ ಮೇಲೆ ಇಲ್ಲದ ಅಪವಾದ ಹೊರಿಸಿ ಅವನ ಅವಮಾನ ಮಾಡಿ ಮನೆಯಿಂದ ಆಚೆ ಕಳಿಸಿದ್ರಿ. ಮಧು, ನಮ್ಮಿಂದ ದೊಡ್ಡ ತಪ್ಪಾಗೋಯ್ತಪ್ಪ. ಮಧು, ನೀನ್ ನಿಜವಾಗ್ಲೂ ನಮ್ ಕಣ್ ತೆರೆಸ್ಬಿಟ್ಟೆ. ದಯವಿಟ್ಟು ಕ್ಷಮಿಸ್ಬಿಡಪ್ಪ. ಮಧು, ಇಷ್ಟೆಲ್ಲ ಆಗಿದ್ದು ನನ್ನಿಂದಾನೆ. ದಯವಿಟ್ಟು ಕ್ಷಮಿಸ್ಬಿಡಪ್ಪ. ಆ ಕುಮಾರನ ಪ್ರಾಮಾಣಿಕ ವ್ಯಕ್ತಿ, ತುಂಬಾ ಒಳ್ಳೆಯವನು ಅಂತ ನಾವೆಲ್ಲ ನಂಬಿಟ್ಟಿದ್ವಿ. ಅರ್ಗಿಣಿ ತರ ಮಾತಾಡಿ ನಮ್ಮನ್ನೆಲ್ಲ ಮರಳು ಮಾಡ್ಬಿಟ್ಟ. ಇಲ್ದಿದ್ರೆ ಅವನು ಇಷ್ಟು ಸುಲಭವಾಗಿ ನಂಬಿಕೆ ದ್ರೋಹ ಮಾಡಕ್ಕೆ ಹೇಗಾಗ್ತಿತ್ತು? ನಾವು 300 ರೂಪಾಯಿ ಸಂಬಳ ಕೊಡ್ತೀವಿ ಅಂತಂದ್ರು 250 ಸಾಕು, ನಾನು ಕೆಲಸ ಮಾಡ್ತೀನಿ ಅಂತ ಅವ್ರು ಹೇಳ್ದಾಗ್ಲೇ ನಾವು ಯೋಚಿಸ್ಬೇಕಾಗಿತ್ತು. ಅವನು ಸಂಸ್ಕೃತ ಶ್ಲೋಕಗಳನ್ನು ಹೇಳಿದ್ದೇನು, ಹಾಡಿದ್ದೇನು, ಡಾನ್ಸ್ ಕಲಿಸಿದ್ದೇನು, ಎಲ್ಲಾ ತರದ್ ಕಿಲೀಟು ಮಾಡಿ ನಮ್ಮನ್ನೆಲ್ಲ ಅವನ ತಾಳಕ್ಕೆ ತಕ್ಕ ಹಾಗೆ ಕುಣಿಯಂಗ್ ಮಾಡ್ಬಿಟ್ಟ. ನಿಜವಾಗ್ಲೂ ಅವನು ಸಕಲ ಕಲಾ ವಲ್ಲಭನೆ. ನಾನು ಅವನ್ನ ತುಂಬಾ ಒಳ್ಳೆಯವನು ಅಂತ ನಂಬಿದ್ದೆ. ಆದ್ರೆ ಅವನು ಮನೆ ಕಳ್ಳ ಅಂತ ಈಗ ಗೊತ್ತಾಯ್ತು. ಸದ್ಯ ನಮ್ಮ ಅದೃಷ್ಟ ಕೊಲೆಗಾರನ ಅಲ್ಲವಲ್ಲ. ಇಲ್ದೆ ಹೋಗಿದ್ರೆ ನಿಮ್ಮಿಬ್ಬರನ್ನು ಕೊಂದು ಕುತ್ಕೊಂಡಿರೋ ಚೈನ್ ಕಿತ್ಕೊಂಡು ಹೋಗ್ತಿದ್ದ. ಅವನ್ ತುಂಬಾ ದೂರ ಹೋಗಿರಕ್ ಸಾಧ್ಯವಿಲ್ಲ. ನಾವೀಗ್ಲೇ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಅವನ್ ಹಿಡಿದು ಒದ್ದು ಬುದ್ಧಿ ಕಲಿಸ್ತಾರೆ. ನಡೀರಿ, ಮೊದಲು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ. ಇಂಥ ಮನೆ ಹಾಡ್ರನ್ನ ಬಿಡ್ಕೊಡ್ದು. ನನ್ನ ಕೈ ಸಿಗ್ಲಿ, ಕೈ ಕಾಲು ಮುರಿದು ಬುದ್ಧಿ ಕಲಿಸ್ತೀನಿ. ಸಾಕ್, ನಿಲ್ಸಿ. ಅರೇ ಕುಮಾರಣ್ಣ, ಬನ್ನಿ. ಏನಿದೆ ಇಷ್ಟೊತ್ನಲ್ಲಿ? ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ಏನ್ ಹೇಳಿ? ತಗೊಳ್ಳಿ. ಏನಿದು? ತಾತನ ಒಡವೆ ಪೆಟ್ಟಿಗೆ. ನೀವು ಇದನ್ನ ತಗೊಂಡೋಗಿ ತಾತನ ವಾಪಸ್ ಕೊಟ್ಟು ಕುಮಾರ ಇದನ್ನ ತಗೊಂಡು ಓಡೋಗ್ತಿದ್ದ. ಅಕಸ್ಮಾತ್ ನನ್ನ ಕಣ್ಣಿಗೆ ಬಿದ್ದು ನಾನು ಅವನ ಹಿಡಿದು ಹೊಡೆದು ಈ ಪೆಟ್ಟಿಗೆ ತಗೊಂಬಂದೆ ಅಂತ ಹೇಳ್ಬೇಕು. ಈ ನಾಟಕ ಯಾಕೆ ಅಂತ ಕೇಳ್ಬೋದಾ? ಈ ನಾಟಕ ಆಡಿದ್ರೆ ಮತ್ತೆ ನೀವು ಮನೆ ಕಾಲಿಡಕ್ಕಾಗಲ್ಲ. ಅಗತ್ಯ ಇಲ್ಲ. ನಾನು ಆ ಮನೆ ಕಾಲಿಡೋ ಅವಶ್ಯಕತೆನೂ ಇಲ್ಲ. ಅವಶ್ಯಕತೆ ಇದೆ, ಖಂಡಿತ ಇಲ್ಲ. ನಿಮಗೋಸ್ಕರ ಅಲ್ಲದೆ ಹೋದ್ರು ಸ್ವಾತಿಗೋಸ್ಕರ ನಿಮ್ಮ ಮನೆಗೆ ಹೋಗ್ಲೇಬೇಕು. ಪಾಪ ತಬ್ಲಿ ಹುಡುಗಿ ನಿಮಗೆ ಬಿಟ್ಟರೆ ಯಾರಿಲ್ಲ. ನಿಮ್ಮನ್ನ ಮನಸ್ಸು ತುಂಬಾ ಹಚ್ಕೊಂಡಿದ್ದಾಳೆ. ನಿಮಗೆ ಗೊತ್ತಿಲ್ಲ ಮಧು, ಈಗಿನ ಕಾಲದಲ್ಲಿ ಹಣಕ್ಕಿರೋ ಬೆಲೆ ಮನುಷ್ಯನಿಗಿಲ್ಲ. ಅದರಿಂದ ಹೇಳ್ತಾ ಇದ್ದೀನಿ, ನೀವು ಇದನ್ನು ತಗೊಂಡೋಗಿ ಕೊಟ್ರೆ ಖಂಡಿತವಾಗ್ಲೂ ನಿಮ್ಮಲ್ಲಿ ಒಳ್ಳೆ ಅಭಿಪ್ರಾಯ ಬಂದೇ ಬರುತ್ತೆ. ಇಷ್ಟಕ್ಕೂ ನಾನು ಈ ಪೆಟ್ಟಿಗೆ ಯಾತಕ್ಕೋಸ್ಕರ ಕತ್ಕೊಂಡ್ಬಂದೆ ಗೊತ್ತಾ? ಬೆರೆತಿರೋ 2 ಹೃದಯಗಳನ್ನ ಒಂದು ಮಾಡಬೇಕನ್ನೋ ಒಂದೇ ಉದ್ದೇಶದಿಂದ. ಇದಕ್ಕೋಸ್ಕರ ನಾನು ನಿಮ್ ಬಗ್ಗೆ ಈ ತರ ಸುಳ್ಳು ಹೇಳ್ಬೇಕಾ? 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡೋದು ದೊಡ್ಡವ್ರು ಹೇಳಿದ್ದಾರೆ. ಅಂಥದ್ರಲ್ಲಿ ಒಂದು ಸಣ್ಣ ಸುಳ್ಳು ಹೇಳೋದ್ರಿಂದ ಪ್ರಪಂಚ ಏನು ಮುಳುಗೋಗೋದಿಲ್ಲ. ಒಬ್ರು ಒಳ್ಳೇದಾಗುತ್ತೆ ಅನ್ನೋದಾದ್ರೆ ಅದೆಂಥ ತ್ಯಾಗನಾದ್ರೂ ಮಾಡೋದಕ್ಕೆ ಸಿದ್ಧವಾಗಿರ್ಬೇಕು.
ಆಗ್ಲೇ ಅವನು ನಿಜವಾದ ಮನುಷ್ಯ ಅನ್ಸ್ಕೊಂಡು. ಯಾರು ನೀವು? ಹೆಸರು ಕುಮಾರ್, ಸಂಬಂಧದಲ್ಲಿ ಸ್ನೇಹಿತ. ತಮಾಷೆ ಮಾಡ್ಬೇಡಿ ಕುಮಾರ್, ನಿಜ ಹೇಳಿ, ಯಾರು ನೀವು? ಎಲ್ಲಿಂದ ಬಂದ್ರಿ? ಇದಕ್ಕೂ ಮೊದಲು ನೀವೇನ್ ಮಾಡ್ತಿದ್ರಿ? ಇದನ್ನ ತಿಳ್ಕೊಂಡು ಏನ್ ಮಾಡ್ತೀರ ಮಧು? ಇಲ್ಲ, ನಾನೀಗ ತಿಳ್ಕೊಳ್ಳೇಬೇಕು. ಇವತ್ ಬಿಟ್ರೆ ಇನ್ ಯಾವತ್ತೂ ನೀವು ಸಿಗೋಲ್ಲ ಅಂತ ನನಗೆ ಗೊತ್ತು. ದಯವಿಟ್ಟು ಹೇಳಿ, ಇಲ್ಲ ಅಂದ್ರೆ ನೀವ್ ಹೇಳಿದ ಈ ಕೆಲಸ ನಾನು ಮಾಡೋಲ್ಲ. ಹೇಳ್ತೀನಿ ಮಧು, ಹೇಳ್ತೀನಿ. ನನ್ನ ಹೆಸರು ಕೃಷ್ಣ ಅಂತ, ನಮ್ಮ ಊರು ಮೈಸೂರು. ಇದಕ್ಕಿಂತ ಹೆಚ್ಚಿಗೆ ತಿಳ್ಕೋಬೇಕು ಅಂದ್ರೆ ನನಗೆ ಗೊತ್ತಿಲ್ಲ. ನನ್ನ ತಂದೆ ತಾಯಿ ಯಾರು ಅನ್ನೋ ವಿಚಾರನೂ ನನಗೆ ಗೊತ್ತಿಲ್ಲ. ಅದಕ್ಕೆ ನನ್ನನ್ನು ಈ ಮಣ್ಣಿನ ಮಗ ಅಂತ ತಿಳ್ಕೊಂಡಿದ್ದೆ. ಒಬ್ಬ ವಯಸ್ಸಾದ ವ್ಯಕ್ತಿ ನನ್ನನ್ನು ಸಾಕಿ ಬೆಳೆಸಿದ್ರು. ಅವ್ರನ್ನೇ ನನ್ನ ತಂದೆ ತಾಯಿ ಗುರುಗಳು ಅಂತ ಭಾವಿಸಿದೆ. ಒಂದಿನ ನನ್ನ ಗುರುಗಳೊಂದು ಮಾತು ಹೇಳಿದೆ, ಕೃಷ್ಣ, ಜೀವನನೇ ಆನಂದ. ಆ ಆನಂದ ನಮ್ದಾಗೋದು ಬರೀ ಜ್ಞಾನದಿಂದ ಮಾತ್ರ. ಮೊದಲು ಜ್ಞಾನ ಸಂಪಾದನೆ ಮಾಡಿದ ಜ್ಞಾನನ ಬೇರೆಯವ್ರಿಗೂ ಹಂಚು ಅಂತ ಹೇಳ್ತಾ ಇದ್ದೆ. ವಿದ್ಯೆ ಕಲಿತೆ, ಪ್ರೊಫೆಸರ್ ಆದೆ. ನನ್ನನ್ನು ನಾನೇ ಜ್ಞಾನಿ ಅನ್ಕೊಂಡೆ. ವಿದ್ಯಾರ್ಥಿಗಳಿಗೆ ವಿದ್ಯೆ ಕಲಿಸ್ಕೊಟ್ಟು ಬೇಸರ ಆಯ್ತು. ಸಂಗೀತ ಕಲಿತೆ, ಸಂತೋಷ ಸಿಕ್ತು. ಆಮೇಲೆ ನೃತ್ಯ ಕಲಿತೆ, ಅದಕ್ಕಿಂತಲೂ ಹೆಚ್ಚಿನ ಸಂತೋಷ ಸಿಕ್ತು. ಚೆನ್ನಾಗಿ ಊಟ ಮಾಡೋ ಅಭ್ಯಾಸ ಆಯ್ತು. ಎಲ್ಲಾ ತರದ ಅಡಿಗೆ ಮಾಡೋದನ್ನು ಕಲಿತೆ. ಜೀವನದಲ್ಲಿ ಎಲ್ಲಾ ತರದ ಸಂತೋಷನೂ ಅನುಭವಿಸ್ತಾ ಬಂದೆ. ಒಂದಿನ ಇದಕ್ಕಿದ್ದಾಗೆ ನನ್ನ ಅಂತರಾತ್ಮನ ನಾನೇ ಪ್ರಶ್ನಿಸ್ಕೊಂಡೆ, ಈ ಸುಖ ಸಂತೋಷ ಎಲ್ಲ ಯಾರಿಗೋಸ್ಕರ? ನನಗೋಸ್ಕರ? ಕೇವಲ ನನ್ನ ಒಬ್ಬನಿಗೋಸ್ಕರನ ಅಂತ? ಇಲ್ಲ, ಈ ದೇಶ ತುಂಬಾ ಬರೀ ಅಶಾಂತಿನೇ ತುಂಬಿಕೊಂಡಿದ್ದು. ಅಮೂಲ್ಯವಾದ ಪ್ರೀತಿ ಒಂದು ಸಣ್ಣ ವಿಷಯಕ್ಕೆ ಅದ್ರ ಬೆಲೆ ಕಳ್ಕೊತಾ ಇದೆ. ಈ ಜಗತ್ತಲ್ಲಿ ಜನ ಪ್ರೀತಿ ಸಹಕಾರ ಅನ್ನೋದು ಮಹತ್ವನೇ ಮರೆತು ಸಣ್ಣ ಸಣ್ಣ ವಿಷಯಗಳನ್ನ ಸಮಸ್ಯೆಗಳನ್ನ ಮಾಡಿಕೊಂಡು ನರಳ್ತಾ ಇದ್ದಾರೆ. ಮತ್ತೆ ನನ್ನ ನಾನೇ ಪ್ರಶ್ನಿಸ್ಕೊಂಡೆ, ಈಗ ನಾನು ಏನ್ ಮಾಡ್ತಾ ಇದ್ದೀನಿ? ನಾನು ಏನ್ ಕಲಿಸ್ತಾ ಇದ್ದೀನಿ? ಬರೀ ಮಾತುಗಳಷ್ಟೇ. ಅವತ್ತೇ ನನ್ನ ಪ್ರೊಫೆಸರ್ ಕೆಲಸ ಬಿಟ್ಟೆ, ಒಂದು ಮನೆ ಹುಡುಕಿದೆ. ಆ ಮನೇಲಿ ಎಲ್ಲರ ಹತ್ರನೂ ಹಣ, ಕಾಸು, ಆಸ್ತಿ ಪಾಸ್ತಿ ಎಲ್ಲ ಇತ್ತು. ಆದ್ರೆ ಮನುಷ್ಯನ್ ಬೇಕಾರೋ ನೆಮ್ಮದಿ ಮಾತ್ರ ಇರಲಿಲ್ಲ. ಕೆಲಸವನ್ನಾಗಿ ನಾನು ಮನೆ ಸೇರ್ಕೊಂಡೆ. ನೀವು ನಂಬ್ತಿರೋ ಇಲ್ವೋ ಮಧು, ನಾನೇನು ಅವ್ರ ಹೆಚ್ಚಿಗೆ ತಿದ್ದಿಲ್ಲ. ಅವ್ರು ಮರ್ತೋಗಿದ ಕೆಲವು ಸಣ್ಣ ಪುಟ್ಟ ವಿಷಯಗಳನ್ನ ನೆನಪು ಮಾಡಿಕೊಟ್ಟೆ ಅಷ್ಟೇ. ಅವ್ರ ಮನಸ್ಸಲ್ಲಿ ಅಂಟ್ಕೊಂಡಿದ್ದ ಧೂಳನ್ನ ನಾನು ತೆಗೆದಾಗ ಕೆಲಸ ಮಾಡದೆ ಹೊರತು ಬೇರೆ ಯಾವ ಘನದಾರಿ ಕೆಲಸನ ಮಾಡಲಿಲ್ಲ. ಅವ್ರು ಕಳ್ಕೊಂಡಿದ್ದ ಆ ಸುಖ, ಶಾಂತಿ, ನೆಮ್ಮದಿ ಎಲ್ರಿಗೂ ಸಿಕ್ತು. ನನ್ನ ಮನಸ್ಸಿಗೂ ಉಲ್ಲಾಸ ಸಿಕ್ತು. ಅವತ್ತಿಂದ ಇದನ್ನೇ ಒಂದು ವ್ರತವಾಗಿ ಆಚರಿಸ್ತಾ ಬಂದೆ. ಇದೇ ತರ ಎಷ್ಟೋ ಮನೆಗಳು ಸುತ್ತಿ ಕಡೆಗೆ ಈ ಮನೆಗೆ ಬಂದೆ. ಇಲ್ಲೂ ಎಲ್ರಿಗೂ ಆ ಸುಖ, ಶಾಂತಿ, ನೆಮ್ಮದಿ ಸಿಕ್ತು. ಆದ್ರೆ ಇದು ಯಾವುದು ನನ್ನ ತಂಗಿ ಸ್ವಾತಿಗೆ ಸಿಗ್ಲಿಲ್ಲ. ಅವಳಿಗೆ ಬೇಕಾಗಿರೋ ಸುಖ, ಶಾಂತಿ, ನೆಮ್ಮದಿ ನಿಮ್ಮೊಬ್ಬರಿಂದ ಮಾತ್ರ ಕೊಡಕ್ ಸಾಧ್ಯ. ಹೌದು, ಅದಕ್ಕೆ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ, ತಗೊಳ್ಳಿ, ಏನ್ ತಡ ಮಾಡಬೇಡಿ. ದೇವ್ರು ನಿಮ್ಗೆ ಚೆನ್ನಾಗಿಟ್ಟಲ್ಲಿ. ಇನ್ನೊಂದು ವಿಷಯ ಮಧು, ಈಗ ನಾನು ನಿಮ್ಮ ಹತ್ರ ಹೇಳಿರೋ ವಿಷಯನ ದಯವಿಟ್ಟು ಯಾರಿಗೂ ತಿಳಿಸ್ಬೇಡಿ. ನನ್ನ ಮೇಲೆ ಆಡಿ, ಪ್ಲೀಸ್. ಬರ್ತೀನಿ. ನೀವು ನನ್ನನ್ನ ಮನೆಗೆ ಸೇರಿಸಿದ್ರು ಸರಿ, ಸೇರಿಸದೇ ಇದ್ರು ಸರಿ, ನನಗೇನು ಬೇಸರ ಇಲ್ಲ. ಆದ್ರೆ ದಯವಿಟ್ಟು ಕುಮಾರಣ್ಣನ ಮಾತ್ರ ನಿಂದನೆ ಮಾಡಬೇಡಿ. ಮಧು, ನಾನಿನ್ ಬರ್ತೀನಿ. ಮಧು, ಕುಮಾರ ಈ ಮನೆಗೋಸ್ಕರ ಬೇಕಾದಷ್ಟು ಮಾಡಿದ್ದಾನೆ. ನಾವು ಅವನಿಗೋಸ್ಕರ ಅವನು ಒಂದೇ ಒಂದು ಆಸೆಯನ್ನು ಪೂರೈಸೋಕ್ಕಾಗಲ್ವಾ? ನಾನು ಈ ಮನೆ ಯಜಮಾನ. ಸ್ವಾತಿ, ಆಮೇಲೆ ಇವಳನ್ನ ನಿನ್ನ ಕೈಲಿ ಇಡ್ತಾ ಇದ್ದೀನಿ. ಇವಳನ್ನು ಚೆನ್ನಾಗಿ ನೋಡ್ಕೋ. ಸ್ವಾತಿ, 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 ಕುಮಾರಣ್ಣ, ನಿಂತ್ಕೊಳ್ಳಿ ಕುಮಾರಣ್ಣ. ಯಾಕೆ ಕುಮಾರಣ್ಣ, ನಮ್ಗೊಂದ್ ಮಾತು ಹೇಳ್ದೆ ನಮ್ನೆಲ್ಲ ಬಿಟ್ಟು ಹೋಗ್ತಿದಿರಲ್ಲ? ನೀನ್ ನಮ್ಗೆಲ್ಲ ಎಷ್ಟೊಂದು ಪ್ರೀತಿ ತೋರಿಸ್ದೆ. ಆ ಪ್ರೀತಿಗೆ ಬೆಲೆನೇ ಇಲ್ವೇ? ಅಷ್ಟೊಂದು ನಿರ್ದಯನ ಆಗ್ಬೇಡಪ್ಪ. ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಡ್ವೋ? ಇಲ್ಲ ತಾತ, ಇಷ್ಟು ದಿನ ಈ ಮನೇಲಿ ನಾನು ನಿಮ್ಮೆಲ್ಲರ ಪ್ರೀತಿನ ಹಂಚ್ಕೊಂಡಿದ್ದೀನಿ. ಈಗ ನಿಮ್ಮನ್ನೆಲ್ಲ ಬಿಟ್ಟು ಹೋಗೋದಕ್ಕೆ ನನಗೂ ತುಂಬಾ ನೋವಾಗ್ತಾ ಇದೆ.
ಆದ್ರೆ ನಾನು ಬೇರೆ ವಿಧಿ ಇಲ್ಲ ತಂದ. ನಾನು ಹೋಗ್ಲೇಬೇಕು. ಕುಮಾರ, ಹೋಗ್ಬೇಡ. ದಯವಿಟ್ಟು ನಾನು ಯಾರು ತಡಿಬೇಡಿ. ಹೆಸರು ತಕ್ಕಂತೆ ನಿಜವಾಗ್ಲೂ ಮನೆ ಶಾಂತಿ ನಿವಾಸ ಆಗೋಯ್ತು. ಈ ಪ್ರಪಂಚದಲ್ಲಿ ಅಶಾಂತಿ ತುಂಬಿಕೊಂಡಿರೋ ಎಷ್ಟೋ ಮನೆಗಳಿವೆ. ಅಂತ ಮನೆಗಳಿಗೆಲ್ಲ ನನ್ನ ಅವಶ್ಯಕತೆ ಇದೆ. ಇಷ್ಟು ದಿನ ನೀವೆಲ್ಲ ನನ್ನ ಪ್ರೀತಿಯಿಂದ ನೋಡ್ಕೊಂಡು ಹೊಟ್ಟೆ ತುಂಬಾ ಊಟ ಹಾಕಿದ್ದೀರ. ಈ ನಿಮ್ಮ ಋಣನ ನಾನು ಯಾವತ್ತೂ ಮರೆಯೋದಿಲ್ಲ. ನಾನು ಬರ್ತೀನಿ.